Hello students, today we shall do a demonstration on the calibration of venturi meter. See, a venturi meter typically looks like this. It is having a convergent pipe and it is having a throat pipe at the center and a divergent pipe. The principle here is the pressure at the entrance point and the pressure at the throat can be calculated. With this calculation, we will be able to calculate the discharge of the water or any fluid. So to calculate the discharge, we are now doing the venturi meter experiment. So now the instructor will demonstrate how we can perform using venturi meter. ಇದರಲ್ಲಿ ಎರಡು ಮೆಥಡ್, ಎರಡು ಎಕ್ಸ್ಪೆರಿಮೆಂಟ್ ಇದೆ. ಒಂದು ವೆಂಚುರಿ ಮೀಟರ್, ಮತ್ತೊಂದು ಆರಿಫೈಸ್ ಮೀಟರ್. ಹಾಗೆ ಇದರಲ್ಲಿ ಗೇಟ್ ವಾಲ್ವ್ ಇದೆ. ಈಗ ನಾವು ವೆಂಚುರಿ ಮೀಟರ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆರಿಫೈಸ್ ಮೀಟರ್ ವಾಲ್ವ್ ಲಾಕ್ ಆಗಿರುತ್ತೆ. ಆಮೇಲೆ ಈ ವೆಂಚುರಿ ಮೀಟರ್ ಏನಿದೆ ಅದು ಆನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ವಾಲ್ವ್ ಇದೆ, ಎರಡಕ್ಕಾಗಿ ಒಂದೇ ವಾಲ್ವ್ ಇದೆ. ಇದು ಕ್ಲಾಕ್ ವೈಸ್ ರೊಟೇಷನ್ ಆದರೆ ಫುಲ್ ಕ್ಲೋಸ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಓಪನ್ ಇದು ಮಾಡಿದ್ರೆ ಅದು ಕಂಪ್ಲೀಟ್ ಓಪನ್. ನೆಕ್ಸ್ಟ್ ಇಲ್ಲಿ ಮೋನೋಮೀಟರ್ ಅಂತ ಇದೊಂದು ಮೋನೋಮೀಟರ್ನ ಏನು ಮಾಡ್ಕೊಂಡಿರ್ಬೇಕು, ಇದು ಆನಲ್ಲಿ ಇರುತ್ತೆ ಎಕ್ಸ್ಪೆರಿಮೆಂಟ್ ಇಲ್ಲದೆ ಇರುವಾಗ. ನಾವು ಯಾವಾಗ ನಮಗೆ ರೀಡಿಂಗ್ ಬೇಕು ಆವಾಗ ನಾವು ಎರಡನ್ನೂ ಸೈಮಲ್ಟೇನಿಯಸಲ್ಲಿ ಆಫ್ ಮಾಡಿದಾಗ ನಮಗೆ ರೀಡಿಂಗ್ ಸಿಗುತ್ತೆ. ಇಲ್ಲಿ H1 H2. ಆಮೇಲೆ ಆಲ್ರೆಡಿ ರೀಡಿಂಗ್ ಆದಮೇಲೆ ಅದನ್ನು ನಾವೇನು ಮಾಡ್ತೀವಿ, ಆನ್ ಮಾಡ್ತೀವಿ. ಅದರಲ್ಲಿ ಮರ್ಕಿರಿ ಕರೆಕ್ಟಾಗಿ ನಮಗೆ ರೀಡಿಂಗನ್ನು ತೋರಿಸ್ತದೆ. ನೆಕ್ಸ್ಟ್ ಇದರಲ್ಲಿ ಯಾವ ಫ್ಲೋ ರೇಟಲ್ಲಿ ನಾವು ಅದನ್ನು ತೊಗೊಂಡಿದ್ದೀವಿ ಮೋನೋಮೀಟರ್ ರೀಡಿಂಗ್, ಅದೇ ಫ್ಲೋ ರೇಟ್ನಲ್ಲಿ ಪೀಜೋಮೀಟರ್ ಕಲೆಕ್ಟಿಂಗ್ ಟ್ಯಾಂಕ್ ಫಿಲ್ ಆಗುತ್ತೆ. ಫಿಲ್ ಆಗುವಾಗ ಅದರಲ್ಲಿ 0 to 10 ಅಥವಾ 10 to 20 ಹೀಗೆ 10 ಸೆಂಟಿಮೀಟ್ರಿಗೆ ನಾವು ಕಲೆಕ್ಟಿಂಗ್ ಟ್ಯಾಂಕ್, ಏರಿಯಾ ಆಫ್ ಕಲೆಕ್ಟಿಂಗ್ ಟ್ಯಾಂಕ್ದು ಮೆಜರ್ಮೆಂಟನ್ನು ತೊಗೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಆರಿಫೈಸ್ ಮೀಟರ್ ಎಕ್ಸ್ಪೆರಿಮೆಂಟನ್ನು ಮಾಡುವಾಗ ನಾವು ಇದನ್ನು ಆನ್ ಮಾಡಿಕೊಂಡು ಆರಿಫೈಸ್ ಮೀಟ್ರದು ವಾಲ್ವನ್ನು ಆನ್ ಮಾಡಿಕೊಂಡು ವೆಂಚುರಿ ಮೀಟರ್ ವಾಲ್ವನ್ನು ಆಫ್ ಮಾಡಬೇಕು. ನೆಕ್ಸ್ಟ್ ಸೇಮ್ ರೀಡಿಂಗ್ ಫ್ಲೋ ರೇಟ್ ಇದರಲ್ಲಿ ಇರುತ್ತೆ. ಯಾವುದೋ ಒಂದು ಫ್ಲೋ ರೇಟನ್ನು ಇಟ್ಕೊಂಡಿರ್ಬೇಕು. ಈ ಫುಲ್ ಆ್ಯಂಟಿ ಕ್ಲಾಕ್ ವೈಸ್ ಡೆಡ್ ಎಂಡಲ್ಲಿದೆ, ಅದರಲ್ಲಿ ಫುಲ್ ಫ್ಲೋ ರೇಟ್ ಇದೆ. ಆವಾಗ ಅದರಲ್ಲಿ ಆ ಫ್ಲೋ ರೇಟ್ನಲ್ಲಿ ನಾವು ರೀಡಿಂಗನ್ನು ತೊಗೋಬೇಕಾದ್ರೆ ಎರಡೂ ವಾಲ್ವನ್ನು ಸೈಮಲ್ಟೇನಿಯಸ್ಲಿ ಆಫ್ ಮಾಡಿಬಿಟ್ಟು ಮೋನೋಮೀಟರ್ ರೀಡಿಂಗನ್ನು ತೊಗೊಳ್ಬೇಕು. ಮರ್ಕಿರಿ ಯಾವ ಲೆವೆಲಲ್ಲಿದೆ ಅದು H1 H2 ಆ ರೀತಿ. ನೆಕ್ಸ್ಟ್ ರೀಡಿಂಗ್ ಆದಮೇಲೆ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಸೇಮ್ ಫ್ಲೋ ರೇಟ್ನಲ್ಲಿ ಏರಿಯಾ ಆಫ್ ಕಲೆಕ್ಟಿಂಗ್ ಟ್ಯಾಂಕ್ ರೀಡಿಂಗನ್ನು ತೊಗೊಳ್ಬೇಕು. ಹೀಗೇ ಒಂದು ಫ್ಲೋ ರೇಟ್ನಲ್ಲಿ ನಿಮಗೆ ಟ್ರಯಲ್ಸ್ ಎಷ್ಟು ಬೇಕೋ ಅಷ್ಟು ಟ್ರಯಲ್ಸ್. ಒಂದು ಟ್ರಯಲ್ಗೆ ಈಗ ಯಾವ ವಾಟರ್ ಯಾವ ಫ್ಲೋ ರೇಟ್ನಲ್ಲಿರುತ್ತೆ ಅದು ಒಂದು ಟ್ರಯಲ್. ಅದೇ ಸೇಮ್ ಫ್ಲೋ ರೇಟ್ನಲ್ಲಿ ಎರಡು ರೀಡಿಂಗನ್ನು ತೊಗೋಬೇಕು, ಮೋನೋಮೀಟರ್ ರೀಡಿಂಗ್, ಕಲೆಕ್ಟಿಂಗ್ ಟ್ಯಾಂಕ್. ಹಾಗೆ ನಾವು ಡಿಕ್ರೀಸ್ ಮಾಡ್ತಾ ಹೋದಾಗ ವಾಟರ್ ಫ್ಲೋ ರೇಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದು ಸೆಕೆಂಡ್ ರೀಡಿಂಗ್ ಅಥವಾ ಸೆಕೆಂಡ್ ಟ್ರಯಲ್ಗೆ. ಹಾಗೆಯೇ ನೆಕ್ಸ್ಟ್ ಪುನಃ ನಾವು ಅದನ್ನು ಮಿನಿಮೈಸ್ ಮಾಡಿದಾಗ ಥರ್ಡ್ ಟ್ರಯಲ್. ಹಾಗೆ ಥರ್ಡ್ ಟ್ರಯಲ್ಗೆ ನಾವು 3 ಟ್ರಯಲ್ಗೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಒಂದು ಎಕ್ಸ್ಪೆರಿಮೆಂಟನ್ನು. ಹಾಗೆ ಇದು ಒಂದರಲ್ಲಿ 2 ಎಕ್ಸ್ಪೆರಿಮೆಂಟ್ ಬರುತ್ತೆ, ವೆಂಚುರಿ ಮೀಟರ್ ಮತ್ತು ಆರಿಫೈಸ್ ಮೀಟರ್. ಇವಾಗ ಇದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಟೋಟಲಿ 1/2 HP ಮೋಟ್ರ್ ಅಥವಾ 0.5 HP ಮೋಟ್ರನ್ನು ಈ ಟ್ಯಾಂಕಿಗೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ವಾಟರ್ ಟ್ಯಾಂಕಿಗೆ ಸಂಪ್ ಅಂತ ಹೇಳ್ತೀವಿ, ಈಗ ಬಾಟಮಲ್ಲಿರೋದು ಸಂಪ್. ಅದರಿಂದ 0.5 HP ಅಥವಾ 1/2 HP ಮೋಟ್ರ್ ಏನಿದೆ ಅದು ವಾಟರನ್ನು ಸೆಟ್ ಮಾಡಿ ನಮಗೆ ಎಕ್ಸ್ಪೆರಿಮೆಂಟಿಗೆ ವಾಟರ್ ಸಪ್ಲೈ ಮಾಡ್ತದೆ. ಹಾಗೆಯೇ ಈ ಎಕ್ಸ್ಪೆರಿಮೆಂಟಲ್ಲಿ ಇವಾಗ ವಾಟರೆಲ್ಲ ಫಿಲ್ ಆಗಿ ಕರೆಕ್ಟಾಗಿದೆ, ಇಟ್ ಈಸ್ ರೆಡಿ ಟು ಎಕ್ಸ್ಪೆರಿಮೆಂಟ್. ಹಾಗೆಯೇ ಈ ಮೇನ್ ಸ್ವಿಚ್ಚನ್ನು ಫಸ್ಟ್ ಆನ್ ಮಾಡಬೇಕು. ಮೇನ್ ಸ್ವಿಚ್ ಆನ್ ಮಾಡಿದಾಗ ಎಕ್ಸ್ಪೆರಿಮೆಂಟಲ್ಲಿ ಒಂದು ರೆಡ್ ಲೈಟ್ ಆನ್ ಆಗುತ್ತೆ, ಅಂದರೆ ಮೇನ್ಸ್ ಸಪ್ಲೈ ಆಗಿದೆ, ಪವರ್ ಸಪ್ಲೈ ಆಗಿದೆ ಅಂತ ಇಲ್ಲಿಗೆ. ನೆಕ್ಸ್ಟ್ ನಾನು ಫಸ್ಟ್ ಹೇಳಿದಾಗೆ ಯಾವ ಎಕ್ಸ್ಪೆರಿಮೆಂಟನ್ನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ ವೆಂಚುರಿ ಮೀಟರ್ ಎಕ್ಸ್ಪೆರಿಮೆಂಟನ್ನು ಮಾಡಿದಾಗ ಇದನ್ನು ಇಫ್ ಇಟ್ ಈಸ್ ವರ್ಟಿಕಲ್ ಟು ದ ಪೈಪ್ ಇಟ್ ಈಸ್ ವೆಂಚುರಿ ಮೀಟರ್. ಹಾರಿಜಾಂಟಲ್ ಆನ್, ಇಟ್ ಈಸ್ ಆನ್. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪೈಪ್, ಇಟ್ ಈಸ್ ಆಫ್. ಹಾಗೆಯೇ ಈಗ ಆನ್ ಮಾಡಿ ಯಾವ ಎಕ್ಸ್ಪೆರಿಮೆಂಟ್ ಬೇಡ ಅದನ್ನು ಪರ್ಪೆಂಡಿಕ್ಯುಲರ್ ಆಗಿಟ್ಟು ಅದನ್ನು ಆಫಲ್ಲಿ ಇಡಬೇಕು. ನೆಕ್ಸ್ಟ್ ಫ್ಲೋ ರೇಟ್
ಡಿಕ್ರೀಸಿಂದ ಇನ್ಕ್ರೀಸಿಗೆ ಹೋಗೋದಾದರೆ ಫುಲ್ ಆಫ್ ಮಾಡೋದಲ್ಲ, ಒಂದು ಈ ಮೀಡಿಯಮ್ ಹೀಗೆ. ಆಮೇಲೆ ನಾವು ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ ಹಾಗೆ ನಮಗೆ ವಾಟರ್ ಫ್ಲೋ ರೇಟ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಹಾಗೆ ಇದು ಫುಲ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಫುಲ್ ಫ್ಲೋ ರೇಟ್ ಇದೆ ಅಂತ. ಅಲ್ಲಿ ನಮಗೆ ಯಾವ ಫ್ಲೋ ರೇಟ್ ಬೇಕು ಆ ಫ್ಲೋ ರೇಟಿಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಫುಲ್ ಓಪನ್ ಇಟ್ಟಿದ್ದೀನಿ ಫ್ಲೋ ರೇಟ್. ನೆಕ್ಸ್ಟ್ ಇಲ್ಲಿ ವಾಲ್ವ್ಸ್ ಇದೆ, ಮೋನೋಮೀಟರ್ ವಾಲ್ವ್ ಇದು. ಆಮೇಲೆ ಮೋನೋಮೀಟ್ರಿಗೆ ವಾಟರ್ ಸಪ್ಲೈ ಇಲ್ಲಿಂದ ಇರುತ್ತೆ. ಈಗ ಈ ಎಕ್ಸ್ಪೆರಿಮೆಂಟ್ ಬೇಕು ಅಂತಂದರೆ ಇದು ಮಾತ್ರ ಓಪನ್ ಇಡ್ತೀವಿ. ನೆಕ್ಸ್ಟ್ ಅಲ್ಲಿಂದ ಮೇನ್ ಸಪ್ಲೈ ಇದೆ, ಮೇನ್ ಸಪ್ಲೈ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ಯು ಹ್ಯಾವ್ ಟು ಸ್ವಿಚ್ ಆನ್ ದ ಮೋಟ್ರನ್ನು ಸ್ವಿಚ್ ಆನ್ ಮಾಡ್ತೀವಿ. ಎಲ್ಲ ರೆಡಿ ಮಾಡಿಕೊಂಡು ಇದೇನಾಗುತ್ತೆ, ವಾಟರ್ ಸಪ್ಲೈ ಸ್ಟಾರ್ಟ್ ಆಯಿತು. ವಾಟರ್ ಸಪ್ಲೈ ಸ್ಟಾರ್ಟ್ ಆದಾಗ ಫುಲ್ ಫ್ಲೋ ರೇಟಲ್ಲಿದೆ. ಇವಾಗ ಫಸ್ಟ್ ಏನು ಫ್ಲೋ ರೇಟ್ ಇದೆ ಆ ಫ್ಲೋ ರೇಟ್ ಫಸ್ಟ್ ಟ್ರಯಲ್ಗೋಸ್ಕರ ಈ ಎರಡು ಮೋನೋಮೀಟರ್ ವಾಲ್ವನ್ನು ಸೈಮಲ್ಟೇನಿಯಸ್ಲಿ ಆಫ್ ಮಾಡ್ತೀವಿ. ಆಫ್ ಮಾಡಿದಾಗ ಇಲ್ಲಿ ವೇರಿಯೇಷನ್ ಆಗುತ್ತೆ. ಆ ವೇರಿಯೇಷನ್ನು ಯಾವುದಾದ್ರು ಒಂದು H1 ಆಗಿರ್ಬೋದು, ಇನ್ನೊಂದು H2. ಯಾವುದನ್ನ H1 ತೊಗೊಳ್ತೀರಾ, ಯಾವುದನ್ನ H2 ತೊಗೊಳ್ತೀರಿ, ಹೇಗೆ ಬೇಕೋ ತೊಗೋಬೋದು. ಅದಾಯಿತು. ರೀಡಿಂಗ್ ತೊಗೋಬೇಕು ಈಗ. H1 ಲೆಫ್ಟ್ ಸೈಡ್, H2 ರೈಟ್ ಸೈಡ್. ಆಮೇಲೆ ಅದೇ ಫ್ಲೋ ರೇಟ್ನಲ್ಲಿ ಇಲ್ಲೊಂದು ಬಟರ್ಫ್ಲೈ ವಾಲ್ವ್ ಅಂತ ಇದೆ, ಕಲೆಕ್ಟಿಂಗ್ ಟ್ಯಾಂಕಿಗೆ ಒಂದು ಬಟರ್ಫ್ಲೈ ವಾಲ್ವ್ ಅಂತ ಇದೆ. ಈ ಬಟರ್ಫ್ಲೈ ವಾಲ್ವನ್ನು ನಾವು ಕ್ಲೋಸ್ ಮಾಡಬೇಕು. ಹೀಗೆ ಬಾಟಮ್ಗೆ ಪ್ರೆಸ್ ಮಾಡಿಕೊಂಡು ಬಾಟಮ್ಗೆ ಪುಷ್ ಮಾಡಿದಾಗ ಅದೇನಂತ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಅಲ್ಲಿ ವಾಟರ್ ಫಿಲ್ ಆಗ್ತಾ ಬರ್ತಾ ಇದ್ದಾಗ ಇನ್ನು ಈ ನಟ್ಟಿನಿಗೆ, ಈ ನಟ್ಟದ ಇನ್ಸೈಡ್ ಒಂದು ಹೋಲ್ ಇದೆ. ಆ ಹೋಲಿಗೆ ವಾಟರ್ ಸಪ್ಲೈ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ನಾವು ಇಲ್ಲಿ ವಾಟರ್ ಇನ್ಕ್ರೀಸ್ ಆಗ್ತಾ ಇದೆ. ಅದು ವಾಟರೇ ಇರೋದ್ರಿಂದ ಕಲರ್ ಹಾಕಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಇನ್ಕ್ರೀಸ್ ಆಗ್ತಾ ಇದ್ದಾಗ ಸೇಮ್ ಫ್ಲೋ ರೇಟ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ 9ಗೆ ಬಂತು. 9ಗೆ ನಾವು ಇದನ್ನು ಸ್ಟಾರ್ಟ್ ಮಾಡಿದರೆ, ಇಲ್ಲಿ ಸರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸ್ಟಾಪ್ ವಾಚನ್ನು 9ಗೆ ಸ್ಟಾರ್ಟ್ ಮಾಡಿದ್ರೆ 19ಗೆ ಆಫ್ ಮಾಡಬೇಕು. ಆಗ 10 ಸೆಂಟಿಮೀಟರ್ ವಾಟರ್ ಕಲೆಕ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ. ಅಲ್ಲಿಗೆ 9ಗೆ ಸ್ಟಾರ್ಟ್ ಆದರೆ 19ಗೆ ಸ್ಟಾಪ್ ವಾಚನ್ನು ಸ್ಟಾಪ್ ಮಾಡಿದಾಗ 10 ಸೆಂಟಿಮೀಟರ್ ವಾಟರ್ ಕಲೆಕ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ನಮಗೆ ಇದರಲ್ಲಿ ಸ್ಟಾಪ್ ವಾಚಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ವಾಟರ್ ಸಪ್ಲೈನ ಡಿಸ್ಕನೆಕ್ಟ್ ಮಾಡ್ತೀವಿ. ಅದನ್ನು ಇಲ್ಲಿಗೆ 2 ರೀಡಿಂಗ್ ಸಿಕ್ತು. ಸೇಮ್ ಹಾಗೆಯೇ ಫ್ಲೋ ರೇಟನ್ನು ಚೇಂಜ್ ಮಾಡಬೇಕು. ಈಗ ಒಂದು ಫ್ಲೋ ರೇಟ್ನಲ್ಲಿ ಒಂದು ರೀಡಿಂಗ್ ಸಿಕ್ತು. ನಿಮ್ಗೆ ಎಷ್ಟು ಟ್ರಯಲ್ ಬೇಕು ಅಷ್ಟು. ಈಗ ಸೆಕೆಂಡ್ ಟ್ರಯಲ್ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ವಾಲ್ವ್ ಇದೆ, ವಾಲ್ವನ್ನು ಫಸ್ಟ್ ವಾಟರ್ ಸಪ್ಲೈನ ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡಿಕೊಂಡು ಸೇಮ್ ಫಸ್ಟ್ ಪ್ರೊಸೀಜರ್ ಏನಿದೆ ಹಾಗೆಯೇ ಸೆಕೆಂಡ್ ಟ್ರಯಲ್ಗೂ ಕೂಡ ನೀವು ರೀಡಿಂಗ್ನ ತಗೊಳ್ಬೇಕು. ಸೆಕೆಂಡ್ ಟ್ರಯಲ್ಗೂ ಕೂಡ ಸೇಮ್ ಸೈಮಲ್ಟೇನಿಯಸ್ಲಿ ಎರಡನ್ನು ಆಫ್ ಮಾಡಬೇಕು. ಮಾಡಿದ ತಕ್ಷಣ ಮಾನೋಮೀಟರ್ ರೀಡಿಂಗ್ ಬರುತ್ತೆ. ಮಾನೋಮೀಟರ್ ರೀಡಿಂಗ್ H1 H2 ತಗೊಳ್ಬೇಕು. ಸೇಮ್ ಫ್ಲೋ ರೇಟ್ನಲ್ಲಿ ಏರಿಯಾ ಆಫ್ ಕಲೆಕ್ಟಿಂಗ್ ಟ್ಯಾಂಕ್ನಲ್ಲಿ 10 ಸೆಂಟಿಮೀಟರ್ ವಾಟರ್ ಕಲೆಕ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಈಗ ಇನ್ನೊಂದು ಸತಿ ಸ್ಟಾಪ್ ಕ್ಲೋಸ್ ಮಾಡಿ ಆಫ್ ಮಾಡೋಲ್ಲ. ಅಲ್ಲ, ಅದು ಕಲೆಕ್ಟಿಂಗ್ ಟ್ಯಾಂಕು ಕ್ಲೋಸ್ ಮಾಡಿದ ತಕ್ಷಣ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. 0ಇಂದ ರೀಡಿಂಗ್ ಬರ್ತಾ ಇದೆ. ಟೈಮ್ ಟೇಕನ್ನು ಇದರಲ್ಲಿ ಇನ್ಸೈಡ್ ಹೋಲ್ ಇದೆ. ಆ ಲೆವೆಲ್ಲಿಗೆ ಬಂದಾಗ ಅಲ್ಲಿಂದ ರೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇನ್ನೂ ಒಳಗಡೆ ಆ ಲೆವೆಲ್ಗೆ ನೀರು ಬಂದಿಲ್ಲ. ಈಗ ನೀರು ಸ್ಟಾರ್ಟ್ ಆಗಿದೆ. ಅಲ್ಲಿ ಹಾಗೆಯೇ ವಾಟರ್ ಹೈಕ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. ವಾಟರ್ ರೈಸ್ ಆಗ್ತಾ ಇದೆ. 5 ಈಗ 5ನಲ್ಲಿ ನಾವು ಸ್ಟಾಪ್ ವಾಚನ್ನು ಆನ್ ಮಾಡಿಕೊಂಡ್ರೆ 5 to 15 ಹಾಗೆಯೇ 10 ಸೆಂಟಿಮೀಟರ್ ವಾಟರ್ 0ಗೆ ಸ್ಟಾರ್ಟ್ ಮಾಡಿದ್ದೆ. 0 to 10 0ಗೆ ಸ್ಟಾರ್ಟ್ ಮಾಡಿದ್ರೆ 0 to 10 ಹಾಗೆ 10 ಸೆಂಟಿಮೀಟರ್ ವಾಟರ್ ಕಲೆಕ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಮಗೆ ಸ್ಟಾಪ್ ವಾಚಲ್ಲಿ ಸಿಗುತ್ತೆ. ನೋಡಿ, ಈಗ 9 ಸೆಂಟಿಮೀಟರ್ ಬಂತು. ಇನ್ನೇನು ಇಲ್ಲಿ 10 ಸೆಂಟಿಮೀಟ್ರು ಇಲ್ಲಿ ರೈಸ್ ಆಗ್ತಾ ಇದೆ. 10ಗೆ ಬಂತು. ಸ್ಟಾಪ್ ಮಾಡಿದ್ದೀನಿ. ಸ್ಟಾಪ್ ವಾಚು ಟೈಮ್ 1 minute 2 seconds ತೊಗೊಂಡಿದೆ. ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಇದು 2 ಟ್ರಯಲ್ ಆಗಿದೆ. ಈಗ ನೆಕ್ಸ್ಟ್ ಮೋಟರ್ ರನ್ನಿಂಗಲ್ಲಿ ಇರುತ್ತೆ. ನೀವು ಆಯಿಲ್
See here, in this table you are going to take the readings, tabulation. H1 value illi you are going to write down, H2 value, H value, and then time taken for 10 centimeter rise. ಸ್ಟಾಪ್ ವಾಚಲ್ಲಿ ನಾನು ಟೈಮ್ ತೋರಿಸೋನಲ್ಲ ಅದು ಫಸ್ಟ್ ಟ್ರಯಲ್, ಸೆಕೆಂಡ್, ಥರ್ಡ್, ಫೋರ್ತ್, ಆ ರೀತಿ. ಆ್ಯಕ್ಚುಲಿ ವಿ ಡೂ 3 ಟ್ರಯಲ್ಸ್ ಮಾಡ್ತೀವಿ. ಅದಾದ ನಂತರ ವಿ ಹ್ಯಾವ್ ಟು ಡೂ ದೀಸ್ ಕ್ಯಾಲ್ಕುಲೇಷನ್ಸ್. ಸೊ ಏರಿಯಾ ಆಫ್ ಇನ್ಲೆಟ್ ಪೈಪ್, ಏರಿಯಾ ಆಫ್ ವೆಂಚುರಿಮೀಟರ್, A1 A2 ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. D1 D2 ಇಲ್ಲಿ ಡೇಟಾ ಇದೆ ನೋಡಿ. D1 25 mm ಇರುತ್ತೆ, D2 12.5 mm ಇರುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಕಂಟಿನ್ಯೂ ಮಾಡ್ತೀರಾ. ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿರೋಂಥ ಒಂದು ಡೇಟಾ ಇದೆ. ಇದ್ರ ಪ್ರಕಾರ ಯು ಆರ್ ಗೋಯಿಂಗ್ ಟು ಟ್ಯಾಬ್ಯುಲೇಟ್ ದಿ ವ್ಯಾಲ್ಯೂ. ಅಟ್ ದಿ ಎಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಆವ್ರೇಜ್ ಸಿ ಡಿ ಅಂದರೆ ಡಿಸ್ಚಾರ್ಜ್, ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್. ರಿಸಲ್ಟ್ ಈ ರೀತಿ ಬರೀತಾರೆ, ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಆಫ್ ವೆಂಚುರಿ ಮೀಟರ್, ಸಿ ಡಿ ಈಸ್ ಈಕ್ವಲ್ ಟು ಏನು ಆನ್ಸರ್ ಬಂದಿರುತ್ತೆ ಅದು.